ಕೋಟಿದ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಕದಂಬ ವನದೊಳಗೆ ಬಂದರೆ ಶಿವ ನಾನೇನು ದಾರಿ ತಪ್ಪಿ ಬಂದಿದ್ದೇನೆ. ಯಾವ ಕಾಲದಲ್ಲೂ ಕೂಡ ದಾರಿ ತಪ್ಪುವ ರಕ್ತಬೀಜ ಬಂದದ್ದು ಕದಂಬವನಕ್ಕೆ ಎಂಬುದನ್ನು ನಾನು ಕೆಲವಾಗಿ ಹೇಳಬಲ್ಲೆ. ಯಾಕಂತ ಹೇಳಿದ್ರೆ ಕದಂಬವನ ನಮಗೆ ಎನ್ನುವ ಸತ್ತಲ್ಲ, ಮೃಗಬೇಟೆಗಾಗಿಯೋ ವನವಿಹಾರಕ್ಕಾಗಿಯೋ ಆಗಾಗ ಕದಂಬವನಕ್ಕೆ ಬಂದ ಅನುಭವ ಉಂಟು. ಆದ್ರೆ ಒಂದು ಕಾಲದಲ್ಲಿ ಕಾಗತ್ತಲೆ ತುಂಬಿ ನಡುಕಾಗಿದ್ದ ಕದಂಬವನ ಇಂದು ದೇದೀಪ್ಯಮಾನವಾಗಿ ಬೆಳಗ್ತಾ ಇದೆ. ಒಂದು ಕಾಲದಲ್ಲಿ ಕ್ರೂರ ಮೃಗಗಳ ಗರ್ಜನೆಯಿಂದ ಇಲ್ಲಿ ಕಿವಿ ಬಿಡೋದಕ್ಕೆ ಅಸಾಧ್ಯವಾಗಿತ್ತು. ಈಗ ನೋಡಿದ್ರೆ ಸಿಂಹ ಗರ್ಜಿಸುವುದಿಲ್ಲ, ಆನೆ ಕಿವಿ ಬಿಡುವುದಿಲ್ಲ. ಓಂಕಾರ ಎನ್ನುವಂತಹ ನಿನಾದವನ್ನು ಬಿಟ್ಟು ಬೇರೆ ಕೇಳಿತು. ಅರ್ಥ ಏನು? ಇಲ್ಲಿ ಮಹಾಮಾತೆಯ ಸಾನ್ನಿಧ್ಯ ಉಂಟು. ಎಲ್ಲಿ ಮಹಾಮಾತೆಯ ಸಾನ್ನಿಧ್ಯ ಉಂಟು ಅಲ್ಲಿ ಅಂಧಕಾರಕ್ಕೆ ಅವಕಾಶವಿಲ್ಲ, ರಾಗದ್ವೇಷಗಳು ಕಾಣುತ್ತಾ ಇಲ್ಲ. ಭಸ್ಮದ ರಾಶಿ ನನ್ನ ಬಾಲ ಧೂಮ್ರಾಕ್ಷ. ಓಹೋ, ಈ ಬೀಜ ಮತ್ತು ಮೊಳಕೆ ಬರಬಾರದೆಂಬ ಉದ್ದೇಶದಿಂದ ಸುಟ್ಟೇ ಬಿಟ್ಟಿದ್ದಾರೆ. ಈ ಕಡೆಯಿಂದ ನೋಡಿದ್ರೆ ಚಂಡಮುಂಡರ ರುಂಡ ಹಾರಿ ಹೋದರೂ ಕೂಡ ಮೈ ಇನ್ನೂ ಕೂಡ ಪೌರುಷದಿಂದ ಬೆಳಕು ಆಗ್ತಾ ಉಂಟು. ಹಾಗಾದ್ರೆ ಇಲ್ಲೆಲ್ಲೋ ಇರ್ಬೇಕು, ಹಾಗಾದ್ರೆ ಬೆಳಕಿನ ಮೂಲ ಇಲ್ಲೇ ಇರ್ಬೇಕು. मेरे ಗರ್ವದಿ ಆಡಿದನು ತನ್ನೊಳಗೆ ಇವಳದು ತಿಳಿಯದಿಯದಾಯ್ತೆ. ಅಯ್ಯೋ ಶಿವನೇ, ಶುಂಭನ ಬುಡೆ ಮಾಡಲು ಅಕಟ ಶುಂಭನ ಬುಡೆ ಕೇಳು ಇವಳು ಆದರೂ ನುಡಿದಿದ ಆದರೂ ನುಡಿದಿದ ಬೆಳೆದ ನೋಡಿದನು 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 ರಕ್ತ ಬೀಜ ರೋಮಾಂಚನವಾಗುತ್ತಾ ಏನನ್ನು ಕಾಣುತ್ತಾ ಇದ್ದೆ. ಭಯ ಎಂಬಂತ ಶಬ್ದಕ್ಕೆ ಅರ್ಥವೇ ತಿಳಿಯದಂತಹ ರಕ್ತ ಬೀಜ ಇಂದು ನಲುಗಿ ಹೋಗಿದ್ದ. ನಮ್ಮವರೆಲ್ಲರೂ ಈ ಪೂರ್ವದಲ್ಲಿ ಕಲಿರಕ್ತ ಬೀಜ
ಎಂದು ನನ್ನನ್ನು ಕೊಂಡಾಡ್ತಾ ಇದ್ದರು. ಆಗ ಇವಳ ಮುಂದೆ ಬಂದಾಗ ನಾನು ಇನ್ನೂ ಕಲಿಯಬೇಕಾದ ಬಹಳಷ್ಟು ಉಂಟು ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಛೇ, ಆ ಮಾತೆಯ ಸಾನ್ನಿಧ್ಯ ಎಲ್ಲಿ ನೋಡಬೇಕೆಂದು ಪದವನ್ನು ಉತ್ತರಿಸದೇ ಇದ್ದಳ. ಒಬ್ಬ ದಿವ್ಯವಾದಂತಹ ಪ್ರಭೆಯೆಂದು ನನ್ನ ಕಣ್ಣಿಗೆ ಬಳಿದಂತ ಅನುಭವ. ಛೇ, ನಾನು ಕುರುಡನಾಗಿ ಹೋದೆನು ಎಂಬಂತ ಭ್ರಮೆಗೆ ನಾನು ಸಿಲುಕಿ ಹೋದೆ. ನಾನು ಆರ್ಜಿಸಿದ ಪುಣ್ಯ ವಿಶೇಷವು ಎಂಬಂತೆ ಪ್ರಯತ್ನಪೂರ್ವಕವಾಗಿ ಕಂತೆಂದು ನೋಡಿದರೆ ಶಿವಶಿವ ಶಿವಶಿವ ಏಕಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸಿದರು ಎಂಬಂತೆ ಕಾಣ್ತಿರುವಂತಹ ದಿವ್ಯವಾದಂತಹ ಪ್ರಭೆ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆವಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಉಚ್ಚರಿಸ್ತಾ ಇದೆ. ಈಕೆಯ ಪಾದ ನೋಡಿದರೆ ಪಾತಾಳದಲ್ಲುಂಟು, ಶಿರ ನೋಡಿದರೆ ಸ್ವರ್ಗದಲ್ಲುಂಟು. ಹಾಗಾದ್ರೆ ಆದಿ ಮಧ್ಯ ಅಂತರಿತಳಾದಂತಹ ಮಹಾಮಾತೆ ಎಂಬುದನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಅಂಬರದಿಂದ ಕುಂಬಿಲಿಗೆ ಇಳಿದಂತಹ ಈ ಬಂಗಾರದ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾರೆ. ಹೇಗೆ ತೂಗುತ್ತಾ ಇದ್ದಾರೆ? ಆಹಾ, ಚತುಷ್ಪಾದದಿಂದ ಇರುವಂತಹ ಆ ಧರ್ಮದೇನುಗೆ ಚತುರ್ವೇದಗಳನ್ನು ಬಂಧಿಸಿ ಅಂಬರದಿಂದ ಕುಂಬಿಣಿಗೂ ಕುಂಬಿಣಿಯಿಂದ ಅಂಬರಕ್ಕೂ ಆರೋಹಣ ಅವರೋಹಣಕ್ಕೆ ಸರಿಯಾಗಿ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮೊದಲಶೀಲವಂತಹ ಮತಿಯಿಂದ ಮನ ಮಾಡಿದರೆ ಸರಿ. ಮೇಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ವಿನಾಭಾವ ಸಂಬಂಧವಿದೆ ಎಂಬುದರ ಸಂಕೇತವಾಗಿ ಈ ರೀತಿಯಾಗಿ ತೂಗುತ್ತಾ ಇದ್ದಾಳೆ. ಅಲ್ಲದಿದ್ರೆ ಮತ್ತೆ ಭೂಮಿಯಲ್ಲಿ ಯಜ್ಞಯಾಗಾದಿಗಳು ನಡೆದರೆ ಮಾತ್ರ ಅಗ್ನಿಮುಖದಿಂದ ಸಮರ್ಪಿಸಲ್ಪಟ್ಟಂತಹ ಹವಿಸುಣ್ಣಂತಹ ದೇವತೆಗಳು ದೃಷ್ಟಿಯನ್ನು ಹೊಂದಿ ಕಾಲ ಕಾಲಕ್ಕೆ ಸರಿಯಾಗಿ ಇಳೆಗೆ ಮಳೆಯನ್ನು ಸುರಿಸುತ್ತಾರೆ. ಒಂದು ವೇಳೆ ಯಜ್ಞಯಾಗಾದಿಗಳು ನಡೆಯದೆ ಹೋದರೆ ಹವಿಸಿಲ್ಲದೆ ದೇವತೆಗಳೆಲ್ಲ ದರಿದಾಗಿ ಇಳೆಗೆ ಮಳೆ ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗ್ತದೆ. ವರ್ತಮಾನ ಕಾಲದಲ್ಲಿ ನಮ್ಮವರ ಅಧಿಕಾರದಿಂದಾಗಿ ಯಜ್ಞ ಯಾಗಾದಿಗಳು ನಡೀತಾ ಇಲ್ಲ. ಗೋ ಬ್ರಾಹ್ಮಣ ಸ್ತ್ರೀಯರೆಲ್ಲರೂ ಅಸಹ್ಯವಾದಂತಹ ಚಿತ್ರಹಿಂಸೆಗೆ ಒಳಪಟ್ಟಿದ್ದಾರೆ. ಪ್ರಕೃತಿ ತನ್ನದೇ ಆದಂತಹ ನಿಯಂತ್ರಣವನ್ನು ಕಳೆದುಕೊಂಡಿದ್ದಾಳೆ. ಇದನ್ನು ರಕ್ಷಿಸಬೇಕಾದಂತಹ ಮೂರು ಮೂರ್ತಿಗಳಿಗೂ ಅಸಾಧ್ಯವಾದಾಗ ಮುಕ್ಕೋಟಿ ದೇವತೆಗಳ ತೇಜಸ್ಸು ಮೂರು ಮೂರ್ತಿಗಳ ಓಜಸ್ಸು ಒಂದಾಗಿ ನಾರಿ ಆಕೃತಿಯನ್ನು ಕಳೆದು ಬಂದಿದೆ ಎಂಬುದೇ ಸ್ಪಷ್ಟ. ಕೈಯಲ್ಲಿ ಇರುವಂತಹ ತ್ರಿಶೂಲವನ್ನು ಕಂಡರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಸಂಕಲ್ಪ ಮಾತ್ರದಿಂದ ಮಾಡಬಲ್ಲ ಸಮರ್ಥ ಎಂಬುದನ್ನು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಲೋಕದ ತಾಯಿ ಎಂದರೆ ಸಂಶಯವಿಲ್ಲ. ಲೋಕದ ಮಾತೆಯಾದಂತಹ ಈಕೆಗೆ ಏನು ಗರ್ವ, ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾರೆ. ಯಾಕಿರ್ಬೋದು? ಈಕೆಗೆ ಭೂಷಣವೇ ಅಲ್ಲ ಅಲ್ಲ. ದುಷ್ಟರಾದಂತಹ ದಾನವರು ಈಕೆಯ ನೆಲೆಯನ್ನು ಅರಿತು ಒಂದು ವೇಳೆ ಶರಣು ಬಂದರೂ ಕೂಡ ಸರ್ವತ ಪ್ರೇರಣೆ ಎಂಬಂತಹ ಧನಸಂಕಲ್ಪದೊಂದಿಗೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾರೆ. ತಿಳಿದು ನೋಡಿದರೆ ಈಕೆಯನ್ನು ತಿಳಿಯದೆ ಶುಂಭ ಕೆಟ್ಟು ಹೋದ. ಶುಂಭ ಕೆಟ್ಟದ್ದು ಮಾತ್ರವಲ್ಲ, ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ. ಮಾಡ ನಿನ್ನೆ ನಕಟ ಶುಂಭನ ಕೂಡೆ ಒರೆದು ಭಾಷೆ ಬಂದಿದ್ದೇನೆ. ಮಾಡಿರುವೆ ಮಡಿ ನನ್ನ ಜೀವನದ ಅಂತಿಮ ತೀರ್ಮಾನ. ಮಹಾಮಾತೆಯನ್ನು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಶುಂಭನ ಉಪ್ಪಣ್ಣನ ಋಣ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಎಂದು ಅಂತರಂಗವನ್ನು ಕೇಳಿದ ಕ್ಷಣ ಉತ್ತರ ಕೊಟ್ಟಿದ್ದಲ್ಲ. ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರದರ್ಶಿಸ್ತಾ ತನ್ನ ತಲವನ್ನು ಈಕೆಯ ಪಾದ ಉಳ್ಳಾಗಿಸಿಕೊಳ್ಳುತ್ತೇನೆ. ದಾನವ ಯುಗದಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿರಬೇಕಾದಂತಹ ದಿನ. ಈಕೆಯನ್ನು ಕಂಡು ಪುಳಕೋತ್ಸವ ಆಯಿತು. ಸಾನಂದ ನೇತನಾದೆ, ಪುಳಕಿತಾನಂದ ಗಾತನಾದೆ, ಬದುಕಿಗೆ ಕರೆಗಟ್ಟುವ ಬಂಗಾರಗಳಿಗೆ ಒದಗಿ ಬಂದಾಗ ಮಹಾಮಾತೆಯನ್ನು ದಿವ್ಯ ನಾಮಾವಳಿಗಳಿಂದ ಸುರಿಸಬೇಕಾಗ ಯಾದೇವಿ ಸರ್ವಭೂತೇಶು ನೀದೇ ಬೆಲೆಗೆ ಶುಂಭ ದಾನವ ಬಯಲಿನೊಡೆ, ಶುಂಭ ದಾನವ ಬಯಲಿನೊಡೆ. ಶುಂಭ
ಬರಿಸದೆ ಸಾನು ನಾಗಲಿ ಬರಿಸದೆ ಬಿದಿಗೆಯ ಚಂದ್ರ ಯಾವ ರೀತಿಯಾಗಿ ಪ್ರತಿಬಿಂಬಿಸ್ತಾರೆ ಅದೇ ರೀತಿಯ ಮುಖಮಂಡಲಿಲ್ಲ. ನಿನ್ನ ಮುಖವೆಂಬಂತ ಮುಖದಲ್ಲಿ ಲೋಕಲೋಕವೇ ಕುಣಿದು ಕಾಂಗ್ರೆಸ್ಸನ್ನು ಕಾಡುತ್ತಾ ಐತೆ. ನೀನ್ಯಾರು ನೀವೇ ಎಂಬುದನ್ನು ಸ್ಪಷ್ಟವಾಗಿ ಹೇಳ್ತಂತಹ ಸ್ಥಿರವಾಗಿದ್ದೇನೆ. ಒಳ್ಳೆಯದು. ಕಣ ಜೋಡಿಸಿದ್ದೇನೆ. ಅಮ್ಮ ಏನಪ್ಪ ಎಂಬಂತ ಉತ್ಕಾರ ಬಂದೋಯ್ತು ತಾಯಿ. ಒಳ್ಳೇದಾಗ್ಲಿ. ಹೆತ್ತ ತಾಯಿ ಕಲಾದೇವಿ ಅನ್ನ ಕೊಟ್ಟ ದೊರೆ ಶುಂಭನಿಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಬಾಗಿಸಿದ ಬೆನ್ನಲ್ಲ, ಜೋಡಿಸಿದ ಕರವಲ್ಲ. ಆದರೆ ನಿನ್ನನ್ನು ಕಂಡಾಗ ಎಲ್ಲವೂ ಯಾಂತ್ರಿಕವಾಗಿಯೇ ಇದೆ. ಅಮ್ಮ ಏನಪ್ಪ ನಿನ್ನ ಇರವನ್ನು ಚಂಡಮುಂಡರಿಂದ ತಿಂದ ನಮ್ಮ ದೊರೆ ಶುಂಭ ಸಾನುರಾಗಕ್ಕೆ ಬಯಸಿದ್ದೇನೆ. ಸಂಧಾನಕ್ಕಾಗಿ ಕಳಿಸಿಕೊಟ್ಟ ಸುಗ್ರೀವನನ್ನ ನೀನು ಕೊಟ್ಟ ಉತ್ತರವಾದರೂ ಏನಮ್ಮ? ಶುಂಭನಾಗಲಿ ನಿಶುಂಭನಾಗಲಿ ಸಾಕ್ಷಾ ಶಂಭುವೇ ಬರಲಿ, ದುರಂಕೇರವಾಗಿ ಯಾವತ್ತೊಂದನ್ನು ಗೆಲ್ತಾನೋ ಅವನನ್ನು ಭರಿಸುತ್ತೇನೆ. ಯಾವಾಗ ಶುಂಭ ಬರ್ತಾ ಅಂತ ಕಾಯುತ್ತಾ ಇದ್ದೇನೆ. ಅಮ್ಮ ಹಾಗಾದ್ರೆ ನಿನ್ನ ಉದ್ದೇಶವೇ ಬೇರೆನು? ಏನು? ಕೇವಲ ಸಂಸಾರ ಮಾಡುವಂತ ಉದ್ದೇಶವೇ ನಿನಗಿರ್ತಿದ್ರೆ ಸನ್ಯಾಸಿಗಳು ಋಷಿಗಳು ತಪಸ್ವಿಗಳು ಆಯ್ದುಕೊಳ್ಳಬೇಕಂತ ಭಯಂಕರ ಕದಂಬವನ್ನು ಬೇಕಾಗಿಲ್ಲ. ಬೇಡ, ಸಂಸಾರ ಮಾಡುವಂತ ಹೆಣ್ಣಿಗೆ ಸಂಗರದ ಹಾಗೆ ಸಂಗರವೇ ಬದ್ಧವಾದ್ರೆ ಮದುವೆ ಎಂಬಂತ ಪಣೆ ಹಾಕಿ ನೆಪ ಮಾತ್ರ. ಬೇಟೆಗಾರನು ಯಾವ ರೀತಿಯಾಗಿ ಬಲೆಯನ್ನು ಬೀಸಿ ಮೃಗಗಳನ್ನು ಹಿಡಿದು ತಾಯಿತಾನೆ, ಅದೇ ರೀತಿ ಮೋಹದ ಬಲೆಯನ್ನು ಬೀಸಿ ನಮ್ಮವರನ್ನೆಲ್ಲ ಬಲಿಪಶು ಮಾಡಿದೆ. ಅಮ್ಮ ಏನಪ್ಪ ಈಗ ದಾನವರೆಲ್ಲರೂ ಒಳ್ಳೆಯವರಲ್ಲ, ಅಲ್ಲ ಕೆಟ್ಟವರು ಅಲ್ಲ, ಹಾಗೆಂದು ದೇವತೆಗಳೆಲ್ಲರೂ ಒಳ್ಳೆಯವರಲ್ಲ. ದ್ವಂದ್ವಮಯವಾದಂತಹ ಪ್ರಪಂಚ. ಕೆಡುಕು ಒಳಿತು, ಸತ್ಯ ಸತ್ಯ, ಧರ್ಮ ಧರ್ಮ ಎಲ್ಲ ಇದ್ದದೆ. ಆದರೆ ನೀನು ಏಕಪಕ್ಷೀಯವಾದಂತಹ ವಾದವನ್ನೇ ಮಂಡಿಸುತ್ತ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎರಚುವಂತಹ ಮನ ಮಾಡಿದೆಯಮ್ಮ. ಲೋಕದ ತಾಯಿಯಾದಂತಹ ನಿನಗೆ ದಾನವರಾದರೇನು ಮಾನವರಾದರೆ ಆದಮ್ಮ ನೇರವಾಗಿ ನಮ್ಮಲ್ಲಿ ತಪ್ಪಿದ್ರೆ ನೇರವಾಗಿ ಶೋಣಿತಾಪುರಕ್ಕೆ ಬರ್ಬೋದಿತ್ತು. ಇಷ್ಟೆಲ್ಲ ಮಾತಾಡೋದು ನೀನು ಜನ ಯಾರು? ನಾನು ರಕ್ತವಿಜಮ್ಮ. ರಕ್ತವೀಜನ? ಹೌದು. ಒಡೆಯ? ಒಡೆಯ ಶುಂಭ. ಸಂಬಂಧ ಉಂಟಾ? ಮತ್ತೆ ಏನು? ಅವಮಾವ. ನಾನು ಅಳಿಯ. ಬಂದ ಉದ್ದೇಶ ಏನು? ರಾಜಕೀಯ ವ್ಯವಹಾರದಲ್ಲಿ ನಾನು ಅವಾರಸ. ನಾನು ಹೇಳ್ತೇನಲ್ಲ, ನಿನ್ನ ಇರವನ್ನು ಕಂಡು ಶುಂಭನು ಸಾನುರಾಗದಿಂದ ವರಿಸಲು ಇಂಥ ವಿವೇಕಿಯಾದಂತಹ ನೀನು ಇರುತ್ತಾ ನಿನ್ನ ಒಡೆಯನಾದ ಶುಂಭ ಹುಂಬ ಅಧ್ಯಾಯಕ್ಕೆ ನನ್ನ ಮಾತು ಕೇಳಿದ್ರೆ ಹಿತ್ತಲೆಗಿನ ಮತ್ತಲ್ಲವರಮ್ಮ. ಅಂದ್ರೆ ಹೋಗೋ ಕಾಲಕ್ಕೆ ಬಂದ ಬುದ್ಧಿ ಆಗಿರ್ಬೇಕು, ಮರಣಕಾಲಕ್ಕೆ ಮತ್ತಿಲ್ಲ ತಾಯಿ. ಸರಿ. ಆದರೆ ನೀನು ಸಂಕಲ್ಪ ಮಾಡಿದ್ರೆ ನಮ್ಮ ಕುಲದ ಉಳಿವಿಗಾಗಿ ಒಂದು ಪ್ರಯತ್ನ ಮಾಡ್ತೇನೆ ಅಂತ. ಈ ಕರ್ಮ ಪ್ರಪಂಚದಲ್ಲಿ ಕರ್ಮಕ್ಕೆ ಒಂದು ಫಲ ಉಂಟಲ್ಲ, ಯಾರು ಕೊಡ್ಲಿ ಬಿಡ್ಲಿ ನಮ್ಮ ಕೆಲಸ ಇಷ್ಟಷ್ಟು ಮಾಡ್ತಾರೆ. ಆದ್ದರಿಂದ ಮತ್ತು ನಮ್ಮ ತಾಯಿ ಏನು ಮುನಿಸಾಗಬಾರದು. ಯಾಕೆ? ಒಪ್ಪ ಮಾಡಿದಂತಹ ತಪ್ಪಿಗಾಗಿ ಸಮರ್ಥವಾದಂತಹ ದಾನವ ಸಮಾಜವನ್ನು ತಪ್ಪು ಮಾಡಿದವನೇ ಬರಬೇಕಿದ್ದಂತೆ ಕಾಯ್ತಾ ಇದ್ದವಳು ನಾನು. ಅಮ್ಮ ಮುಂಕಾಲ ಮಾತಲ್ಲಿ ನನ್ನ ಭಾವನನ್ನು ಸುತ್ತುಬಿಟ್ಟೆಯಾ? ಹೌದು. ಚಂಡಮುಂಡ ರುಂಡವನ್ನು ಸ್ವತ್ತಕಾಳಿಯಾಗಿ ಕೊಂದುಬಿಟ್ಟೆಯಾ? ಅಮ್ಮ ಏನು? ನಾನು ಬಂದ ನೋಡಿದಾಗ ಏನಾಗಬೇಕು ನಿನ್ನ ಮನಸ್ಸಿನನ್ನು ತಿಳಿದುಕೊಂಡೆ. ಅವರವರ ಅಂತರಂಗದ ಒಳಗೆ ಅವರವರ ಅಂತರಂಗದ ಶುದ್ಧಿಗೆ ಅದೇ ರೀತಿಯ ರೂಪವನ್ನು ಹೊಂದುವಳು. ಏನೇ ಆಗ್ಲಪ್ಪ, ಯಾರೇನು ಮಾಡ್ತಾರೋ ಅವರವರ ಕರ್ಮವರು ನಿಂತಾರೆ. ಇವರೆಲ್ಲ ಯಾರು? ನಮ್ಮವರು. ಬಂದ ಕಾರಣ ಇಷ್ಟೇ ಅಮ್ಮ. ಅವರೆಲ್ಲ ಬಂದದ್ದು ಸೊಕ್ಕಿನಿಂದಲ್ಲ, ಸ್ವಾಭಿಮಾನದಿಂದ. ನೋಡುವಾಗಲೇ ಗೊತ್ತಾಯ್ತು. ಕೈಗೊಂಡಂತಹ ರಣ ಮಾರಣಕಲ್ಲ, ಮಹಾದೇವಿ ಆದಂತಹ ನಿನ್ನ ಆಗಮನ. ಆದ್ದರಿಂದ ನಿನಗಾಗಿ ಕಲಿತೇನೆ ಬಂಗಾರದ ಪಲ್ಲಕ್ಕಿ. ಯಾಕದು? ಅಮ್ಮ ನಿನಗೆ ಮಣ್ಣು ಒಂದೇ ಚಿನ್ನ ಒಂದೇ, ಆದ್ರೆ ನಮ್ಮ ಜ್ಯೋತಕ ನಮ್ಮ ರಥ ಎಂಬುದು ಅಪ್ಪಟ ಚಿನ್ನ ಅಂತ ಗೊತ್ತಾಯ್ತು. ಸರಿ. ಅದಕ್ಕಾಗಿ ಅದಕ್ಕೆ ಹೆಗಲು ನಾನು ಕೊಡ್ತೇನೆ. ಇವರೆಲ್ಲ ಭಜನೆ ಮಾಡ್ತಾರೆ. ಅಮ್ಮ ನಮ್ಮ ಶೋಣಿತಾಪುರಕ್ಕೆ ಬಾ. ನಿನ್ನ ಪಾದ ಸ್ಪರ್ಶದಿಂದ ಅಲ್ಲಿ ಅವರ ಜೀವನವೆಲ್ಲವೂ ಪಾವನವಾಗುವುದು.
ರಕ್ತ ಬೀಜ ಅಮ್ಮ. ನನ್ನನ್ನು ಕಂಡಂತ ನೀನು ಹಾಡಿದೆ ಹೊಗಳಿದೆ ಕೊಂಡಾಡಿದೆ ಹಾ. ಭಕ್ತಿಯಿಂದ ಪಾದ ಪೂಜೆಯನ್ನು ಮಾಡಿದೆ ಅಮ್ಮ. ಸಂತೋಷ ಭರಿತಳಾದೆ ಹಾ. ಆದ್ರೆ ನಿನ್ನಲ್ಲಿ ಕೇಳುವುದು ಹಾ. ನಿನ್ನ ಹುಮ್ಮನನ್ನ ಬೇಕು ಪ್ರಾಜನನ್ನ ಬೇಕು ಅಮ್ಮ ಅದು ನಿನಗೆ ಬಿಟ್ಟದಮ್ಮ ನಿನ್ನ ಮಾವ. ಭಕ್ತನಾದ ಒಮ್ಮನಾವುದಕ್ಕೆ ಸಾಧ್ಯ ಮಾಮರ ನಪ್ಪಬೇಕಂತ ಮಲ್ಲಿಗೆ ಬಳ್ಳಿಯೆಂದು ಹಾ. ಹೊಂಗಾರ ಮರನ ಅಪ್ಪಿದರೇನು ಪ್ರಯೋಜನ ಉಂಟು ಹೇಳು ನಮ್ಮದರೇ ಗಂಧದವರಮ್ಮ ಗಂಧದ ಮರ ನೀರಿಗೆ ಹಾಕಿದ್ರೆ ನಾರುವುದಿಲ್ವೇ ಎತ್ತಿದ್ದೇದು ಪರಿಮಳ ಬಸರಿಸ್ತದೆ. ಅದಕ್ಕಾಗಿ ದೂರವನ್ನು ಸಾರಿದವಳು ನಾನು ನಿನ್ನ ಒಡೆ ಯಾಕೆ ಬರಲಿಲ್ಲ ಆ, ಎಲ್ಲದಕ್ಕೂ ಚಕ್ರವರ್ತಿ ಹೊರಡಕ್ಕೆ ಬಂತಾರೆ. ಸಾವಿರ ಶುಂಭನಿಗೆ ಎಷ್ಟು ಅಹಂಕಾರ ಇದ್ದರೆ ಸಾವಿರದ ಒಂದ ನನಗೆ ಎಷ್ಟು ಗರ್ವ ಬೇಡ ಹೇಳು ನಾವು 1001 ಸೇರುವ ಪಡೆದ ವಿಚಾರ ಅರಿತು ನಿನ್ನ ಒಡೆಯ ದೂರಕ್ಕಾಗಿ ಬರಬೇಕಿತ್ತು ಹಾ. ಅದರ ಮೊದಲು ಅಲ್ಪರಾಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈ ಒಳೆಯ ಕುಳಿತುಕೊಂಡಿದ್ದಾರಲ್ಲ ನಿನ್ನ ಒಡೆಯನೊಬ್ಬ ಷಂಡ ಹೊಗಳುವ ನೀನು ತರುಣರಲ್ಲಿ ಹೋರಾಟ ಮಾಡಿ ಶರೀರಕ್ಕೆ ಆಯಾಸವಾಗುತ್ತಾ ಇದೆ ಅಷ್ಟರವರೆಗೆ ಈತ ಜೊತೆ ಕಾಲು ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಆಲೋಚಿಸಿ ಬ್ರಹ್ಮಿ ವಾರಾಹಿ ವೈಷ್ಣವಿ ಇಂದ್ರಾಣಿ ಚಾಮುಂಡಿ ಮಹೇಶ್ವರದ ಸಪ್ತಮಾತೃಗೆಯನ್ನ ಇವಳ ಸೊಂಟಕ್ಕೆ ತನ ಮೆಟ್ಟಿದಕ್ಕೆ ಸ್ವಂತ ಅನುಗಿಸ್ತೇ ತರ ಒಂದಲ್ಲ ಎರಡಲ್ಲ ಸತ್ತ ಮಾತಿಗೆ ಅದು ನೀನು ಸತ್ತ ಮಾತ್ರಿಕೆ ಎಲಗ! ಏನು? ನಿನ್ನ ಕುಲಿಸದಿಂದ ನನ್ನ ತಲೆಗೆ ಬೀಳ್ತೀಯ ಹೌದು ನೀನು ಸತ್ತ ತಲೆಯೊಡದು ರಕ್ತ ಚಿಮ್ಮುತ್ತಾ ಇದೆ ಚಿಮ್ಮುತ್ತಿರುವಂತಹ ರಕ್ತವನ್ನು ನಾ ಎಡ ಕೈಯಿಂದ ಸಮಾಧಾನ ಆಯ್ತು. ಎಲ್ಲವೂ ಒಂದನ್ನು ನೆನಪಾಗ್ತವೆ. ಬ್ರಹ್ಮದೇವ ವಿಶೇಷವಾದಂತವರನ್ನು ಕೊಟ್ಟಿದ್ದಾನೆ. ಇಂದು ಮಾತ್ರ ಕುಂಬಿಡಿಯನ್ನು ಸ್ವಚ್ಛ ಮಾಡಿದರೆ ನನ್ನಂತೆ ಕೋಟ್ಯಾನು ಕೋಟಿ ರಕ್ತ ಬೀಜ ಬ್ರಹ್ಮದೇವನ ವರದ ಪ್ರಭಾವ.
ಬಾಳಕ್ಕೆ ಮತ್ತೆ ನೋಡು ಭಗವತಿರೇ ಮಾಯಗಳ ಏರಾಯಿ ಕೊಡಿ ಬಡಾಯಿ ಚಪ್ಪರ ಒಯ್ಯುವ ಮತ್ತು ಇಪ್ಪಸಿಟಿಗೆ ಬಲಸಮನಿಯರ ಪಡೆದುಕೊಂಡ ಬತ್ತಾಯಿ ಇಟ್ಟಿಗೆ ಅಂಚ ತನ್ಮಂತೇಳಿ ಭತ್ತ ಪಂಚೋಕಲು ಏಕರಾಶಿರುವಂತದ್ದು ಅಪ್ಪೇ ರಕ್ತೇಶ್ವರನ ನೇರಕ್ಕೆ ಮತ್ತೊಂದರು ಅಂಚ ಆಕಾಶ ಬಡಿ ಭೂಮಿ ಕಾವಂಡೆ ಭೂಮಿ ಮಣಿಮಂಚೋಡ ಉಂಡೆ ಅಂಚ ಮಣಿಮಂಚೋಡ ಭತ್ರ ವಾಕ್ಯುಡ ಉಂಡೆ ಅಂಚ ನಾಗರಮ್ಯರ ಚಿತ್ತ ಬತ್ತೊಂಡೆ ಅಪ್ಪೆ ಉಳ್ಳಾಲ್ದಿನ ನೇರಕ್ಕೆ ಮಲ್ತೊಂಡೆ ಗ್ರಾಮದೇವರಿಗೆ ಒಂದನೆ ಮಲ್ತೊಂಡೆ ಅಪ್ಪೆ ಬಿದ್ದರೆ ಭಾರತೀಯ ಮೂಜಿ ಮಕ್ಕಳಿಗೆ ಉಂಡೆ ಉಂಡಾಯ್ನೇ ಅಮೃತ ದೇಶ ನಂದಿಕೆ ನಂದೆ ಭಾಗವತರೆ ಅಮೃತಗಳಿಗೆ ಅವಳತ್ತಾ ಎಡ್ಡೆ ಮದಿಪ್ಪು ಅಂಚ ವಿಶ್ವನ ಗರ್ಭ ಬಾಯಿಗೆ ಬಾಟ್ಲ ಅಮೃತರು ನಮ್ಮ ಸಂಸಾರ ಪಟ್ಟುಕೊಂಡು ಬಂದು ಉಂಡಿ ಎತ್ತಿ ಅಂಚ ನೋಡಿ ಕುಲ್ಲೆ ಮುಟ್ಟ ಕುಲ್ಲಾತರಿಗೆ ಮಾತ್ರ ಅಮೃತ ದಿಕ್ಕು ಅರ್ಧ ಹಾಕೋದ್ರೆ ಚೂರ ದಿಕ್ಕಂದು ದೇವೇಂದ್ರಲ್ಲಿ ಮಾಯಗಳ ದೇವೇಂದ್ರ ನಮ್ಮತ್ತಲು ಗುಂಜಿಂಡು ಮತ್ತೆ ದೇವೇಂದ್ರ ಸುಖ ದಿಕ್ಕಿನಾಗ ನಿಕ್ಕ ಅಪ್ಪನ ನೆನಪಾಪುಜಿ ಬನ್ನ ಗ್ರಾಂಡಿಗೆ ಅಪ್ಪನ ಕಾರ ಬಿಡಿಲ್ಲ ಬರ್ಪ ನನ್ನ ಮಿತ್ತ ಸುಖ ದಿಕ್ಕಿನಾಗ ಅಪ್ಪನ ಮದಪಡ ಕೈ ತನ್ನ ಕಣ್ಣಿಗೆ ದಿಕ್ಕು ಜಾಗೃತಿ ಹಾಕು ಸ್ವರ್ಗಕ್ಕೆ ಮಾರ್ಗ ಸತೀಶ್ ಲೀಲಾವತಿ ಪ್ರಜ್ಞಾನಿಲಯ ಕೃಷ್ಣನಗರ ಬೋಂದೇವಿ ಇನಿತ ದಿನೊಟ್ಟು ಅಪ್ಪೆಗೊಂದು ಸೇವೆನು ಕೊರಡು ಮನಸ್ಸು ಮಾಡ್ತೇರಿ ಕೊರ್ನುಡು ಭಕ್ತಿಡೊಂದು ಅಪ್ಪೆಗೆ ಸೇವೆನು ಕೊರಿಯೇರಿ ಅಕ್ಕಲು ಕೊರ್ನಂಚಿನ ಸೇವೆನೆ ಅಪ್ಪೆ ಪ್ರೀತಿಲಿ ಸ್ವೀಕಾರ ಮಂತೊಂದೇರಿ ನನ್ನ ಮಿತ್ತಿಗಳ ಅಂಚನೆ ಭಕ್ತಿಗೆ ಅಪ್ಪೆನ ನಮ್ಮೊಂದು ಬರ್ತೀರಿ ದಾಂಡ ಅಕ್ಕಲು ಮಲ್ಪಂಚಿನ ಪೊಲೀಸಲ ಆವಡು ಸಾಂತನ ಕನ್ನಿ ಕೈ ಕಣ್ಣಿದ ಆವಡು ಜೋಕಲ್ ಕಲ್ಪನೆ ವಿದ್ಯೆಡ ಆವಡು ಅಕ್ಕಲು ಮಲ್ಪಂಚಿನ ಉದ್ಯೋಗದ ಆವಡು ವಾತಂತ್ರ ದೋಷ ಬರಂದೆ ಉತ್ತರೋತ್ತರ ಅಭಿವೃದ್ಧಿ ಮಂತ್ರಿಗಳು ಅಪ್ಪೆ ಬರ್ತೀರಿ ಸೇರಿಗಾರಲೇ ಅಪ್ಪೆ ಶಾರದಾದೇವಿ ಒಲಿದು ಕೊರ್ಲಿಕ್ಕಿನ ಕಲೆ ನಂಬುದು ಬದುಕು ನಕಲು ನಮ್ಮನ್ನು ನಂಬುದು ಬದುಕು ನಕಲು ಇಲ್ಲದಕ್ಕಲು ನಂಬಿನಕಲಿಗೆ ಇಂಬು ಕಲ್ಪನ ಜನ ಶಕ್ತಿ ಕಣ್ಣಿಗೂ ಜನರ ಅಪ್ಪೆ ದುರ್ಗಾ ಪರಮೇಶ್ವರಿ ಮಿತ್ತಿಗಳ ಅಪ್ಪೆ ದುರ್ಗಾ ಪರಮೇಶ್ವರಿ ನಮ್ಮಂದು ಬಲೆ ಬೆರಿಸಾ ಇದ್ಯಾರು ನನ್ನ ಏನು ಬ್ರಹ್ಮ ಸಭೆ ಸಮದಾರಿಕತೆ ಭಾಗವತರೇ ಬಾರಿ ಪದ ಬಂಡರು ಅಪ್ಪನ ಸೇವೆ ಬಂದದು ಸತ್ಯ ಅಂದ್ರೆ ನೀರು ಪದ ಬಂದ ನೀರು ಬಂದ ಅನ್ಯನಾರಿ ಬಂದ ಆಂಡವ ಅನ್ನ ತೊಂಡೆ ಅಪ್ಪ ದುರ್ಗಾಪರಮೇಶ್ವರಿ ಮುಂಚೆ ಪದ ಪಂಕ ಇದನ್ನ ಯಾರೇ ಆವಡಿ ಬರ್ತಾರೆ ನನ್ನ ಮಿತ್ತಿಗಳ ಹಿಂಚಿನ ಅಪ್ಪನ ಸೇರಿ ಮತ್ತೊಂದು ಬರ್ತಾರೆ ನನ್ನ ದುರ್ಗಾಪರಮೇಶ್ವರಿ ಆಗ್ತಾರೆ ಕೀರ್ತಿ ಬರುಮಾರು ಬಾರಿ ಬಟ್ಟಿಯಾರು ಅಪ್ಪನ ಸೇವೆ ಬಂತನ ಅವನ ನಿಲಂಡ ಮನಸ್ಸು ಒಂದು ಅಪ್ಪನ ಸೇವೆ ಮಾಡ್ಕೊಂಡು ಬರ್ತಾರೆ ಅಣ್ಣನ ಬೆಳಗ್ಗೆ ಬೊಟ್ಟಿನ ಕೂಡ ಉಳಾಯಿ ಬಿಟ್ಟೆ ಅವ ತಕ್ಕ ನಕ್ಕ ಮಕ್ಕ ದೀನಿದೆ ಎಂಟು ಕೊರ ಹಾಕ್ಲಿಕ್ಕೆ ಕೊಡ್ತೀನಿ ಆವಡೆ ನನ್ನ ಮಿತ್ತಿಗಳ ಹಿಂಚಿನ ಅಪ್ಪನ ಸೇವೆ ಮತ್ತೊಂದು ಬರ್ತಾರಲ್ಲ ಬೆರಿಸಿ ಆಗಲಿದೆ ಸುರಿತಕ್ಕ ಗಾಳಿ ಕೊಡ್ಲಿ ಪಟ್ಟದೇವೆ ಬಾರಿ ಬಟ್ಟಿಯಾರು ಅಪ್ಪನ ಏನನ್ನು ಬೆರಿಬು ನೋಡ್ಚಿ ಬಣ್ಣಕ್ಕೆ ಪೂನಕ್ಕೆ ಲೆಕ್ಕನ್ನು ಪುಳೆ ನಿನ್ನ ಅನುಕೂಲ ಕಮ್ಮಿ ಒಂದು ಬೈದಿಲ್ಲ ಅಪ್ಪನ ಚಾಕಲು ಮಾಡ್ತಂದ್ರೆ ಗಂಡ ಮಂಡದ ಕೂದಲು ಬೈದ್ಯ ಮಂಡದ ಕೂಜಲ್ ಬೈದ್ಯ ಪೂರ ದಾಲಬೂಡಿ ಹೊಡ್ಚಿ ಯಾನುಲ್ಲ ಕಣ್ಣೋಡು ನಟ್ಟಿನ ಇಡ್ಲಕ್ಕ ಅದೇನು ಪಿದೆ ಹಿಡಿಯೋದು ಆರ್ನ ಮಂಡೆ ಕುಜಲ್ ನಡ್ಪ ಒಂದು ನನ್ನ ಎಲ್ಲ ಒಳ್ಳೆಯದು ತಮ್ಮಲ್ಲಿ ಅಪ್ಪೆ ಮಗೆ ಕುಟುಂಬ ಸಂಸಾರ ಬಂದು ಬದಗ ದೈವ ಒರಿಯನ್ನೆತ್ತಿಗೆ ಒರಿಯನ್ನೆತ್ತಿಗೆ ಬಂತು ಅಪಕೀರ್ತಿ ಬರೆಯರು ಬರ್ಲಿಯತ್ತೆ ಸಭೆಗೆ ಭಗವತರೇ ಅಪ್ಪನ ಸೇವೆ ಸೇರಿ ಕೆಲವು ಜನ ಮಸ್ತ್ ಬತ್ತು ಜಕಡೆ ಸೇರ್ದಿದ್ದೀರಿ ಕೆಲವರು ಅರ್ಧೊಡೆದಪ್ಪ ನಿಲ್ಲೀರಿ ಕೆಲವರು ಲಕ್ಕದ ನನ್ನ ಮಕ್ಕಳ ಪರ ಮುಗ್ಗಿನ ಎಂಕ್ಲಿ ಅಪ್ಪ ಇಲ್ಲದೆ ಬಂದು ಸೇರ್ಕೊಂಡು ಹಾಕೊಂಡು ಅಕ್ಕಳು ಇಲ್ಲ ಸೇರೋದು ನಾನು ಮನೆ ಮಂಚ ಸೇರೋದು ಅಮೃತಗಳಿಗೆ ಉಂಡಾನಿಸಿದ ದೈವ ವಿಸರ್ಗೆ ಬರೋದು ಪೂರ ಕೇಳುತ್ತಿದ್ದಾರೆ ಆಚಾರ ಉಂಟು ಅಂಗಡಿಗೆ ತುಂಬ ಮಾಯಗರ
ಅದು ಬಾಯಿ ಬಿಡ್ತಿದ್ದೇವೆ ಹಾ, ಅಂಡಲ್ಲ ನನಗೆ ಮದುವೆ ಆಗ್ತದೆ ಮದ್ವೆ ಆಗ್ತದೆ ಹೆಚ್ಚೇಳಿ ಜೋಕುಲಾಗ್ತದೆ ಜೋಕ್ಲಾಗ್ತೀಯ? ಒಂದು ಕೊಡುಗೆ ಅದು ಆಗುತ್ತಾ ಜೋಕ್ಲಾಜಿ ನೇನಡ ಬಂಡದಾಗ ಅದು ಅವಳು ಬೇಕಾವಳು ದಾಲ ಪೋಡಿ ಹಚ್ಚಿ ಆಯ್ ಬೆಕ್ಕಿರದ ಪ್ರದೀಪೆಯಲ್ಲಿ ಆಡ ಪಲ್ವ ಆಯ್ ಓಡನಲ್ಲ ಪುಣ್ಯಕ್ಷೇತ್ರ ತಂದು ಕೈ ಮುಟ್ಟಿಲ್ಲ ಜೋಕ್ಲ ಐನಾಟ ಅವ ಕಾಗತ್ತರ ಒಂದು